ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ರಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಧಾರವಾಡ ಪೇಡ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಧಾರವಾಡ ಪೇಡ ಹೇಗೆ ಮಾಡೋದನ್ನು ನೋಡೋಣ. ನೋಡಿ, ನಾನು ಒಂದು ಅಂಗನವಾಡಿಯಲ್ಲಿ ಸಿಗುವಂಥ ಒಂದು ಹಾಲು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ನನ್ನ ಮಗನಿಗೆ ಸಿಗುವಂಥ ಹಾಲು ಪ್ಯಾಕೆಟು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಜಾಸ್ತಿ ಏನು ಸಾಮಗ್ರಿ ಬೇಡ, ಎರಡೇ ಅಷ್ಟೇ. ನೋಡಿ, ಹಾಲು ಪ್ಯಾಕೆಟು ಅಂಗನವಾಡಿನಲ್ಲಿ ಸಿಗುತ್ತೆ, ಹಾಲು ಪ್ಯಾಕೆಟ್ ಇದೆ. ಬನ್ನಿ, ಒಂದು ತುಪ್ಪ ತಗೋಬೇಕು, ಒಂದು ಸ್ವಲ್ಪ ತುಪ್ಪ, ಹಾಗೆ ಬೇಕಾಗೋ ಸ್ವಲ್ಪ ಸಕ್ಕರೆ. ಇಷ್ಟು ಸಾಕು ಧಾರವಾಡ ಪೇಡ ಮಾಡೋದಕ್ಕೆ. ಈ ಸಕ್ಕರೆನ ಪುಡಿ ಮಾಡಿಬಿಟ್ಟು ಜಾರಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಹಾಕಿ ಮಾಡೋದಲ್ಲ, ಇದು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ನನಗೆ ಬರೋ ಥರ ಮಾಡಿ ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ, ಬೇಗ ಧಾರವಾಡ ಪೇಡ ರೆಡಿ ಮಾಡೋಣ. ನೋಡಿ, ಸ್ಟವ್ ಬಾಣಲಿ ಇಟ್ಟಿದ್ದೀನಿ. ಬನ್ನಿ, ಇವಾಗ ನಾನು ಮಿಲ್ಕ್ ಪೌಡ್ರನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು. ಚೆನ್ನಾಗಿ ಹುರಿಬೇಕು ರೀ. ಹುರಿಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ನಾನು ಧಾರವಾಡ ಪೇಡ ಮಾಡೋದು ತುಂಬ ಈಸಿ. ಈ ಶಾರ್ಟ್ಸ್ಗಳಲ್ಲೆಲ್ಲ ನೋಡಿಬಿಟ್ಟು ಈಸಿಯಪ್ಪ, ಪಟ ಮಾಡಿ ಮುಗಿಸ್ಬೋದು ಅಂತ ಅಂದ್ಕೊಂಡೆ. ಈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೇ ಗೊತ್ತಾಗಿದ್ದು ಇದು ತುಂಬ ಕಷ್ಟ ಇದೆ ಅಂತ. ಅಂದರೆ ಒರ್ಜಿನಲ್ ಧಾರವಾಡ ಪೇಡ ಥರ ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒರ್ಜಿನಲ್ ಧಾರವಾಡ ಪೇಡ ತುಂಬ ರುಚಿಯಾಗಿರುತ್ತೆ. ನಾನು ತಿಂದಿದ್ದೀನಿ, ಆ ಥರ ಅಂತೂ ಬಂದಿಲ್ಲ. ಆದರೂ ಪರವಾಗಿಲ್ಲ, ತಿನ್ನೋ ಮಟ್ಟಿಗೆ ಧಾರವಾಡ ಪೇಡ ರೆಡಿಯಾಗಿದೆ. ನನಗೆ ಮಾಡಿದ್ಮೇಲೇ ಗೊತ್ತಾಗಿದ್ದು ಧಾರವಾಡ ಪೇಡ ಮಾಡೋದು ತುಂಬ ಈಸಿ ಅಲ್ಲ, ಕಷ್ಟ ಇದೆ ಅಂತ. ಯಾಕಂದರೆ ಅದು ಮಾಡಿ ನೋಡಿದವರಿಗೆ ಗೊತ್ತಾಗೋದು ಏನು ಕಷ್ಟ ಅಂತ. ನನಗಂತೂ ಸ್ಟವ್ ಮೇಲೆ ನಿಂತ್ಕೊಂಡು ಸಾಕಾಗೋಯ್ತು. ಎಷ್ಟು ಹೊತ್ತು ಟೈಮ್ ಹಿಡಿತು ಅಂತ ಯಪ್ಪ. ನೋಡಿ, ನಾನಿವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಉರಿಬೇಕು, ಸಖತ್ತು ಟೈಮ್ ಹಿಡಿಯುತ್ತೆ. ಅವರು ನಿಜವಾಗ್ಲೂ ಅವರು ಧಾರವಾಡ ಪೇಡ ಮಾಡೋರು ಮತ್ತು ಗ್ರೇಟ್. ಅವ್ರು ಎಷ್ಟು ಕಷ್ಟನೋ ಏನೋ, ಅವರು ಮಾತ್ರ ಮಾಡ್ತಾರೆ. ಅಂದರೆ ಒರ್ಜಿನಲ್ ಧಾರವಾಡ ಪೇಡನೇ. ನೋಡಿ, ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಆಗಂಗೆ ಹುರಿದಿನಿ. ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ. ನೋಡಿ, ನೋಡ್ತಾ ಇದ್ದೀರಲ್ವ. ನೋಡಿ, ಸ್ವಲ್ಪ ಎಲ್ಲ ಅಡಿ ಹಿಡಿತಾ ಇದೆ. ಹಂಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಹಂಗೆ. ಇವಾಗ ಯಾವ ಥರ ಆಗಬೇಕಂದ್ರೆ ಅದನ್ನ ನಾವು ಮಿಕ್ಸಿನಲ್ಲಿ ಗ್ರೈಂಡ್ರ್ ಮಾಡಿದ್ರೆ ಕಾಫಿ ಪುಡಿ, ಲೈಟ್ ಕಲರ್ ಕಾಫಿ ಪುಡಿ ತರಬೇಕಂದ್ರೆ, ಕಾಫಿ ಪುಡಿ ಇಲ್ಲ, ಈ ಚಾಕ್ಲೇಟ್ ಪೌಡ್ರ್ ಬರುತ್ತಲ್ಲ, ಆ ಥರ ಆಗಬೇಕು. ಆ ಥರ ಮಾಡೋಣ. ನೋಡೋದು ಎತ್ತಿಟ್ಕೊಂಡಿದ್ದೀನಿ ಸೈಡಿಗೆ. ಬನ್ನಿ, ನಾವಂತೂ ಶುಗರ್ ಹಾಕೋಣ. ನಾನು ಆ ಬೋರಾ ಸಕ್ಕರೆ ಅಂತ ಮಾಡ್ತಾರಲ್ಲ, ಅದನ್ನು ಮಾಡೋಣ ಅಂತ ಹೋದೆ. ಆದರೆ ನನಗದು ಬರಲಿಲ್ಲ ರೀ. ಸುಮ್ಮನೆ ಶುಗರ್ ಸ್ವಲ್ಪ ವೇಸ್ಟ್ ಮಾಡಿಕೊಂಡೆ. ಅದಕ್ಕೆ ಆಮೇಲೆ ಮತ್ತೆ ನೆಕ್ಸ್ಟು ಅದು ಸರಿಯಾಗಲ್ಲ ಅಂದ್ಬಿಟ್ಟು ಇವಾಗ ಹಂಗೆ ಒಂದೆರಡು ಚಮಚದಷ್ಟು ನೀರು ಹಾಕ್ಬಿಟ್ಟು ಹಂಗೆ ರೋಸ್ಟ್ ಮಾಡ್ತಾಯಿದ್ದೀನಿ. ಅವರು ಮಾಡೋ ಥರ ಅಂತೂ ದೇವರಣಿಗೂ ನನಗೆ ಬರಲಿಲ್ಲ. ಅಂದರೂ ಪರವಾಗಿಲ್ಲ, ನನಗೆ ಗೊತ್ತಾಗೋ ಥರನೇ ಮಾಡಿದೆ. ಅದ್ರಲ್ಲಿ ಬೇರೆ ನನ್ನ ಮಗ ಬಂದ್ಬಿಟ್ಟಮ್ಮ ಸಕ್ಕರೆ ಕೊಡು ಅಂತ. ನೋಡಿ, ಕೈ ಚಾಚಿ ಕೇಳ್ತಾ ಇದ್ದಾನೆ. ನೋಡಿ, ಅದನ್ನು ಚೆನ್ನಾಗಿ ಸ್ಟವ್ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಹುರಿತಾ ಇದ್ದೀನಿ. ಅದು ಯಾವ ಥರ ಹುರಿಬೇಕು ಅಂದರೆ, ಅದು ಸ್ವಲ್ಪ ನೀರು ಹಾಕಿದ್ದೀವಲ್ಲ, ಅದೆಲ್ಲ ರೋಸ್ಟ್ ಆಗಿಬಿಟ್ಟು ಸ್ವಲ್ಪ ಈ ಕಲ್ಲುಪ್ಪು ಥರ ಆಗಬೇಕು. ಆ ಥರ ರೋಸ್ಟ್ ಮಾಡಿದ್ದೀನಿ. ಅವರು ಬೋರಾ ಸಕ್ಕರೆ ಅಂತ ಮಾಡ್ತಾರೆ, ಸಕ್ಕರೆನ ಕರಗಿಸ್ಬಿಟ್ಟು ಮಾಡಿದ್ರು. ಅದು ಅಂತೂ ದೇವರಣ್ಣಗೆ ನಂಗೆ ಬರಲಿಲ್ಲ. ನಾನು ಸಕ್ಕರೆ ಪಾಕನೇ ಫುಲ್ಲು ಹಾಳು ಮಾಡಾಕ್ಬಿಟ್ಟೆ. ಅದಕ್ಕೆ ಆ ವಿಡಿಯೋ ಹಾಕಿಲ್ಲ ನಾನು. ಅದಕ್ಕೆ ಈ ವಿಡಿಯೋ ಆಮೇಲೆ ಮಾಡಿರೋದನ್ನು ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಡ್ರೈ ರೋಸ್ಟ್ ಆಗಿ ಅದೇನಾಗ್ತಿದೆ, ಕಲ್ಲುಪ್ಪು ಥರ. ನೋಡಿ, ಸ್ವಲ್ಪ ಗಟ್ಟಿ ಥರ ಆಯಿತು. ಅದನ್ನು ಇವಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡು ಬನ್ನಿ, ನಾವು ಇವಾಗ ಹುರಿದಿಟ್ಟಿದ್ವಲ್ಲ ಅದನ್ನು ಜಾರಲ್ಲಿ ಚೆನ್ನಾಗಿ ಗ್ರೈಂಡ್ರ್ ಮಾಡಿಬಿಟ್ಟು ಪೌಡ್ರನ್ನ ಮಿಕ್ಸಿಯಲ್ಲೆಲ್ಲ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಅಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಬಿಟ್ಟು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ನನಗೂ ಇವಾಗ ಒಂದು ಪ್ಯಾಕೆಟ್ ಫುಲ್ಲು ಯಾಕಾದರೂ ಹಾಕೋಣಪ್ಪ ಒಂದು ಪ್ಯಾಕೆಟು ಅನ್ನಂಗೆ ಆಗ್ಬಿಡ್ತು. ನಾನು ಸ್ವಲ್ಪನಾದರೂ ಹಾಕಿ ಟ್ರೈ ಮಾಡಲಿಲ್ಲ. ಒಂದೇ ಸಲ ಒಂದು ಪ್ಯಾಕೆಟ್ ಫುಲ್ಲು ಹಾಕ್ಕೊಂಡೆ ಅಂತ. ಅಂದರೂ ಪರವಾಗಿಲ್ಲ, ವೇಸ್ಟ್ ಆಗಿಲ್ಲ. ನಾನು ಅದರಲ್ಲಿ ಅರ್ಧ ಬಳಸಿ ಮಾಡ್ತಾಯಿದ್ದೀನಿ. ಇನ್ನೊಂದು ಅರ್ಧ ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ. ಬನ್ನಿ, ಬಾಣಲಿಯಲ್ಲಿ ಹಾಕಿದ್ದೀನಿ. ನೋಡ, ಪೌಡ್ರೆಲ್ಲ ಮಿಕ್ಸಿನಲ್ಲಿ ಜಾರಿನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಇವಾಗ ಹಾಕ್ಕೊತೀನಿ. ಯಾಕಂದರೆ ನನಗೆ ಹಂಗೆ ಉಂಡೆ ಕಟ್ಟೋಕ್ಕೆ ಮನಸ್ಸಾಗಲಿಲ್ಲ. ಯಾಕಂದರೆ ಅದು ಪೌಡ್ರ್ ಥರ ಇತ್ತು. ಅದು ಹೇಗೆ ತಿನ್ನೋದು ಹಾಲು ಕಲಿಸ್ಕೊಂಡು. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಇನ್ನೂ ನಂಗೆ ಮನಸ್ಸಿಗೆ ಸಮಾಧಾನನೇ ಆಗಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಯಿಸಿದೆ. ಸ್ವಲ್ಪ ನೋಡಿ, ಆ ಶುಗರ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗ ಅದಕ್ಕೆ ಹಾಕ್ಕೊಂಡು ಇನ್ನೊಂದು ಅರ್ಧ ಭಾಗ ಎತ್ತಿಟ್ಕೊತಿದ್ದೀನಿ. ಅಂದರೆ ಧಾರವಾಡ ಪೇಡದ ಮೇಲೆ ಒಂದು ವೈಟ್ ಕಲರ್ ಕೋಟಿಂಗ್ ಬರುತ್ತಲ್ಲ ಶುಗರು,
ಅದಕ್ಕೆ ಎತ್ತಿಡ್ಕೊತಾ ಇದ್ದೀನಿ ಸ್ವಲ್ಪ ಎತ್ತಿಡ್ಕೊತೀನಿ. ಅಂದರೆ ಅವರು ಮಾಡೋ ಥರ ಬೋರಾ ಸಕ್ಕರೆ ಅಂತೂ ದೇವರಣ್ಣಗೆ ನಂಗೆ ಮಾಡೋಕ್ಕೆ ಬಂದಿಲ್ಲ, ಆದರೆ ನನಗೆ ತಿಳಿದಂಗೆ ಮಾಡ್ತಿದ್ದೀನಿ. ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಧಾರವಾಡ ಪೇಡ ಅಮ್ಮ ಆಗಿಲ್ಲ, ಆದರೆ ಚಿಕ್ಕಮ್ಮ ಥರ ಆಗಿದೆ. ಅಂದರೆ ಅಷ್ಟು ಬಂದಿದೆ. ಧಾರವಾಡ ಪೇಡ ಒರ್ಜಿನಲ್ ಪೇಡ ಥರ ದೇವರಣ್ಣೆಗೂ ನನಗೆ ಮಾಡೋಕ್ಕೆ ಬರಲಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡ್ಬಿಟ್ಟು ಮಾಡಬೇಕು. ಇನ್ನೊಂದ್ಸಲ ಮಾಡೋದಂದರೆ ಈ ಧಾರವಾಡ ಸೈಡವ್ರು ಮಾಡ್ತಾರಲ್ಲ, ಅವರು ನೋಡ್ಬಿಟ್ಟು ಮಾಡಬೇಕು. ನಾ ಹೇಳೋದಿಷ್ಟೇ, ಶಾರ್ಟ್ಸ್ಗಳನ್ನು ನೋಡಿಕೊಂಡು ದೇವರಣ್ಣೆಗೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಮೋಸ ಮಾಡ್ಕೊಂಡಿದ್ದು ಅಲ್ಲೇ. ಶಾರ್ಟ್ಸ್ ನೋಡಿಕೊಂಡು ಈಸಿಯಾಗಿ ಮಾಡ್ಬೋದು ಅಂದ್ಕೊಂಡೆ, ಅದು ಮಾಡಬೇಕಾದ್ರೆ ಗೊತ್ತಾಗಿದೆ ಅದು ಈಸಿಯಾಗಿ ಮಾಡೋಕ್ಕಾಗಲ್ಲ, ಕಷ್ಟ ಅಂತ. ಯಾಕೆ ಹೇಳ್ತೀನಿ ಅಂದರೆ, ನೀವು ಯಾಮಾರಬೇಡ್ರಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಅಂದರೂ ಪರವಾಗಿಲ್ಲ, ಪೇಡ ತಿನ್ನೋಂಗೆ ಮಾಡಿದೆ ನೋಡಿ. ಸ್ವಲ್ಪ ಮಿಲ್ಕ್ ಹಾಕ್ತಾಯಿದ್ದೀನಿ ನಾನು. ಇವಾಗ ಹಾಕ್ತಿದ್ದೆನಲ್ಲ, ಅದರಲ್ಲಿ 2 ಬಟ್ಲು ಫುಲ್ ಹಾಕಿದ್ದೀನಿ. ನಾನಿನ್ನು ಕಟ್ ಮಾಡಿದ್ದೀನಿ ವೀಡಿಯೋನ ನೋಡಿ. ಇವಾಗ ಹಂಗೆ 1 ಬಟ್ಲು ಫುಲ್, ಇವಾಗ 1 ಬಟ್ಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೂ 1 ಬಟ್ಲು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೊಂದು ಬಟ್ಲು ಹಾಕಿ ಮಿಕ್ಸ್ ಆದಮೇಲೆ ಈ ಥರ ಬಂದಿದೆ. ಇದು ವೀಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿದ್ದೀನಿ ನೋಡಿ. ಇದೇ ಥರನೇ ಎಲ್ಲ ಚೆನ್ನಾಗಿ, ನನಗೆ ಮನಸ್ಸು ಸಮಾಧಾನ ಆಗಿಲ್ಲ ಕಣ್ರಿ. ಹಂಗೆ ಬರೀ ಪೌಡ್ರಿಗೆ ನೀವು ಹಾಲು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಉಂಡೆ ಮಾಡ್ತೀನಿ ಅಂದರೆ ಏನೂ ಇಷ್ಟ ಆಗಿಲ್ಲ. ಅದಕ್ಕೆ ನಾನು ನನ್ನ ಸಮಾಧಾನಕ್ಕೋಸ್ಕರ ಇನ್ನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೀವು ಅಷ್ಟೇ ಮಾಡೋದಾದರೆ ಚೆನ್ನಾಗಿ ಬೇಯಿಸ್ಕೊಂಡು ಮಾಡಿ, ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ಚೆನ್ನಾಗಿದೆ. ಯಾವ ಥರ ಅಂದರೆ ಇದು ಸ್ವಲ್ಪ ಕಹಿ ಬಂತು, ಯಾಕಂದರೆ ಅದು ಹಾಲು ಪೌಡ್ರು ಸ್ವಲ್ಪ ಬ್ಲ್ಯಾಕ್ ಥರ ಮಾಡಿದ್ದಲ್ವ, ಸ್ವಲ್ಪ ಕಹಿ ಬಂತು. ಶುಗರೆಲ್ಲ ಮಿಕ್ಸ್ ಆದಮೇಲೆ ಒಂಥರ ಏನೋ ಒಂಥರ ಕಾಫಿ ಚಾಕ್ಲೇಟ್ ತಿನ್ನಂಗೆ ಆಯಿತು. ಚೆನ್ನಾಗಿತ್ತು, ನನ್ನ ಮಕ್ಕಳಿಗೆ ಇಷ್ಟ ಆಯಿತು ನಾನು ಮಾಡಿದ್ದು. ಹಂಗೂ ಇನ್ನೊಂದ್ಸಲ ಇನ್ನೂ ಸ್ವಲ್ಪ ಹಾಲು ಪೌಡ್ರ್ ಇದೆಯಲ್ಲ, ಅದರಲ್ಲೂ ಮಾಡಿಕೊಡ್ಬೇಕು ನಾನು ನೋಡಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಾಯಿದ್ದೀನಿ. ಸ್ವಲ್ಪ ಇದು ಬಿಸಿ ಆರಿದ್ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಬಿಸಿ ಅಂದರೆ ಫುಲ್ಲು ಬಿಸಿ ಆರಬಾರ್ದು, ಸ್ವಲ್ಪ ಉಗುರು ಬೆಚ್ಚಿನಂಗೆ ಬಿಸಿ ಇರಬೇಕು. ಚೆನ್ನಾಗಿ ನಾದ್ಕೊಂಡು ಅದನ್ನು ಒಂದು ಉಂಡೆ ಥರ ಮಾಡಿಕೊಂಡೆ. ಚೆನ್ನಾಗಿ ನಾದಿದ್ದೀನಿ ನೋಡಿ. ಅದೆಷ್ಟು ಚೆನ್ನಾಗಿ ಒಳ್ಳೆ ಕಾಫಿ ಚಾಕ್ಲೇಟ್ ಥರ ಕಾಣಿಸ್ತಾ ಇಲ್ವಾ? ಚೆನ್ನಾಗಿ ಬಂತು ಪರವಾಗಿಲ್ಲ. ಅಂದರೆ ಧಾರವಾಡ ಪೇಡದಷ್ಟು ಟೇಸ್ಟ್ ಪರವಾಗಿಲ್ಲ, ಅದೇ ಥರ ಇತ್ತು. ಅಂದರೆ ಧಾರವಾಡ ಪೇಡದಲ್ಲಿ ಹಿಂಗೆ ತಿಂದಾಗ ಒಂದು ಅಂಟು ಥರ ಬರುತ್ತೆ. ಅಂದರೆ ಸ್ವಲ್ಪ ಹಿಂಗೆ ಕಚ್ಚಿ ಹಿಂಗೆ ಎಳೆದಾಗ ಒಂದು ಸ್ವಲ್ಪ ಅಂಟು ಥರ ಬರುತ್ತೆ. ಇದು ಸ್ವಲ್ಪ ಅಂಟು ಥರ ಆಗಿಲ್ಲ, ಇದೊಂದು ಸ್ವಲ್ಪ ಪೌಡ್ರ್ ಥರನೇ ಆಯಿತು. ಯಾಕಂದರೆ ಧಾರವಾಡ ಪೇಡ ಹೇಗೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ನನಗೆ. ನಾನು ಶಾರ್ಟ್ಸ್ ನೋಡ್ಕೊಂಡು ಮಾಡಿದ್ದಕ್ಕೆ ಈ ಥರ ಆಗೋಯಿತು. ನಾ ಹೇಳೋದೇನೆಂದರೆ, ಯಾಮಾರಕ್ಕೆ ಹೋಗಬೇಡಿ. ಧಾರವಾಡ ಪೇಡ ನಿಜವಾಗಲೂ ರೆಡಿ ಮಾಡೋವಂಥ ಒಂದು ವೀಡಿಯೋ ನೋಡ್ಕೊಂಡು ಮಾಡೋರಲ್ಲಿ ಈಸಿ ಆಗುತ್ತೆ. ಅಂದರೂ ಪರವಾಗಿಲ್ಲ, ಇದೊಂದು ಮಟ್ಟಿಗೆ ತಿನ್ನೋ ಮಟ್ಟಿಗೆ ಬಂತು. ಹಂಗೂ ಹಿಂಗೂ ಕಷ್ಟಪಟ್ಟು 1.5 ಅವರ್ ರೀ ನಿಂತ್ಕೊಂಡಿದ್ದು, ಸಾಕಾಗೋಯ್ತು. ಕಾಲೆಲ್ಲ ನೋವು ಬಂದುಬಿಡ್ತು. ಯಾಕಪ್ಪ ಇದು ಮಾಡೋಕ್ಕೆ ಹೋದೆ, ಜಾಮೂನಾದರೂ ಮಾಡಿಬಿಟ್ಟಿದ್ರೆ ಬೇಗನೆ ಮುಗೀತಿತ್ತು ಅಂದ್ಕೊಂಡೆ. ಆದರೂ ಪರವಾಗಿಲ್ಲ, ಹಂಗೂ ಹಿಂಗೂ ಕಷ್ಟಪಟ್ಟಿದ್ದಕ್ಕಾದರೂ ಮಾಡಿ ಮುಗ್ಸೋಣ ಅಂದ್ಬಿಟ್ಟು ಉಂಡೆ ಮಾಡಿಬಿಟ್ಟು ಅದಕ್ಕೆ ಹಾಕ್ತಿಕೊಂಡು ಚೆನ್ನಾಗಿ ಬಂದಿತ್ತು ತಿನ್ನೋಕ್ಕೆ. ನಮ್ಮ ಹುಡುಗರು 3 ದಿನದಲ್ಲಿ ಖಾಲಿ ಮಾಡೋಕ್ಬಿಟ್ರು. ಚೆನ್ನಾಗಿತ್ತು ನೋಡಿ. ಈ ಥರ ಉಂಡೆ ಮಾಡಿ ಸಕ್ಕರೆ ಪೌಡ್ರ್ ಉಳಿಸ್ಕೊಂಡಿದ್ನಲ್ಲ, ಅದರಲ್ಲೆಲ್ಲ ರೊಟೇಟ್ ಮಾಡಿ ಇಟ್ಟೆ. ಹುಡುಗರಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆದರೂ ಬೇರೆ ಮಿಲ್ಕ್ ಪೌಡ್ರೆಲ್ಲ ಹೆಲ್ತಿಗೆ ಒಳ್ಳೆಯದು. ಒಂದೊಂದೇ ದಿನಕ್ಕೆ ನನ್ನ ಚಿಕ್ಕವಳಂತರೂ ಅಮ್ಮ ಚೆನ್ನಾಗೈತೆ ಅಂದ್ಬಿಟ್ಟು ದಿನಕ್ಕೆ 2 3 ಎತ್ಕೊಂಡು ತಿಂದು ಖಾಲಿ ಮಾಡಿಬಿಟ್ಲು. ನಮ್ಮ ದೊಡ್ಡವಳು ತಿಂದಿದ್ದಕ್ಕಿಂತ ನಮ್ಮ ಚಿಕ್ಕವಳು ತಿಂದು ಖಾಲಿ ಮಾಡಿದೆ, ಜಾಸ್ತಿ ಆಯಿತು. ಅಲ್ಲಿ ನಾನು ತಿಂದೆ, ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಅಂದರೆ ನಾನು ಹೇಳೋದಂದರೆ ಹ್ಯಾಮರಕ್ಕೆ ಹೋಗಬೇಡಿ ಅಂತ ಅಷ್ಟೇ. ನೀವು ಒರ್ಜಿನಲ್ ವೀಡಿಯೋ ನೋಡಿಕೊಂಡು, ಧಾರವಾಡ ಪೇಡದ ಒರ್ಜಿನಲ್ ವೀಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇವರು ಧಾರವಾಡ ಪೇಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ತಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ. ನೀವು ಅಷ್ಟೇ ಒರ್ಜಿನಲ್ ಧಾರವಾಡ ಪೇಡ ಮಾಡುವಂಥ ವೀಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದು ಟೇಸ್ಟೇ ಬೇರೆ, ರುಚಿನೇ ಬೇರೆ. ಇದು ಪರವಾಗಿಲ್ಲ, ಇದು ಆರಾಮಾಗೆ ಮಾಡ್ಕೊಂಡು ತಿನ್ಬೋದು. ನಾನು ಒಟ್ಟಿನಲ್ಲಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ನನಗೂ ಮಕ್ಕಳಿಗೆ ಇಷ್ಟ ಆಯಿತು, ನಮ್ಮ ಮನೆಯವರಿಗೆಲ್ಲ ಇಷ್ಟ ಆಯಿತು. ನಾನು ಮಾಡ್ಕೊಂಡು ತಿಂದೆ ನೋಡಿ. ನಾನು ಮಾಡಿರೋ ಥರ ಮಾಡ್ಕೊಳೋದಾದರೆ ಮಾಡ್ಕೊಳ್ಳಿ, ಇಲ್ಲ ಇದು ಸರಿಯಾಗಲ್ಲ ಅಂದರೆ ಒರ್ಜಿನಲ್ ವೀಡಿಯೋ ಧಾರವಾಡ ಸೈಡವ್ರು ಮಾಡಿರೋಂಥ ವೀಡಿಯೋ ನೋಡಿಕೊಂಡು ನೀವು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಇನ್ನೂ ಬೇಕಾಗಿರೋ ವೀಡಿಯೋಗಳನ್ನೆಲ್ಲ ಹಾಕ್ತಾಯಿರ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಉಂಡೆ ಎಲ್ಲ ನೀಟಾಗಿ ಬಂದಿದೆ, ಕಾಣಿಸ್ತಾ ಇದೆಯಾ ನೋಡಿ. ಎಲ್ಲ ರೋಲ್ ಮಾಡಿ ಹಾಕಿದ್ದೀನಿ. ನಾನು ಒಂದು ಅರ್ಧ ಪ್ಯಾಕೆಟ್ ಹಾಲು ಪೌಡ್ರಿಂದ ನನಗೆ ಒಂದು ಬಾಕ್ಸ್ ಫುಲ್ ಬಂದಿದೆ. ಒಂದು 25-30 ಪೇಡ ಮೇಲೆ ಬಂದಿದೆ, ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ಮನೆಯಲ್ಲಿ 3 ದಿನಕ್ಕೆ ಖಾಲಿ ಆಯಿತು.
ನೆಕ್ಸ್ಟ್ ಮಾಡ್ಬೇಕಾದ್ರೆ ಇನ್ನೂ ಬೆಟರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ.